ನಮಸ್ಕಾರ ಗುರುಜಿ. ನೀವ್ ಹೇಳಿದ್ರಿ ಡಿಸೆಂಬರ್ 31ಕ್ಕೆ ನಡೆಯುವ ಅದೊಂದು ತಪ್ಪಿಸ್ಬೇಕು ಅಂತ. ನನ್ನಿದೇನಂದ್ರೆ, ಈಗ ಮಕರ ಸಂಕ್ರಾಂತಿ ನಾವು ಮನೇಲಿ ಮಾಡ್ಕೊಳ್ತೀವಿ, ಯುಗಾದಿ ಹಬ್ಬನೂ ನಾವು ಮನೆಗಳಲ್ಲಿ ಆಚರಣೆ ಮಾಡ್ಕೊಳ್ತೀವಿ, ದೀಪಾವಳಿ, ಗಣೇಶ ಹಬ್ಬ ಎಲ್ಲ. ಆ ಡಿಸೆಂಬರ್ 31ಕ್ಕೆ ನಡೆಯೋ ಅವಕಾಶನ ತಪ್ಪಿಸಿದ್ರೆ ಎಷ್ಟೋ ಆಗ ಅನಾನುಕೂಲಗಳೆಲ್ಲ ತಪ್ಪುತ್ತೆ ಅಲ್ವಾ ಗುರುಜಿ? ನಾವು ಕರೆ ಕೊಡೋದು ಅದನ್ನ ನಿಷೇಧ ಮಾಡಬೇಕು ಅಂತ ಕರೆ ಕೊಡೋದು ನಾವು ಅಂತ. ಬೀದಿಗೆ ಇಳಿದು ಸಮಾಜಕ್ಕೆ ಪಿಡುಗಾಗೋ ತರ ಒಂದು ಮದ್ಯ ಮತ್ತೊಂದು ಆ ವಿಕೃತಿ ತರ ಆಚರಣೆ ಮಾಡೋದಿದೆಯಲ್ಲ, ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಬೇಕಾಗತ್ತೆ, ಕಾನೂನು ಬಾಹಿರಗೊಳಿಸಬೇಕಾಗತ್ತೆ ಅದನ್ನ ಅಂತ ಅನ್ಸೋದು ನಮಗೆ ಅಂತ. ಆಚರಣೆ ನಿನ್ ಮನೇಲಿ ಮಾಡ್ಕೋ, ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋ, ಇಲ್ಲಿ ರಸ್ತೆಗೆ ಬಂದು ಇಡೀ ಸಮಾಜಕ್ಕೆ ಪಿಡುಗಾಗಬೇಡ ಅಂತ ಸರ್ಕಾರ ಹೇಳಿದೆ, ಮತ್ತೆ ಯಾರು ಹೇಳಬೇಕು? ನಮಸ್ತೆ ಗುರುಗಳಿಗೆ. ಇಷ್ಟು ಬಹಳ ಅದ್ಭುತವಾದ ವಿಚಾರಗಳನ್ನ ನಮಗೆಲ್ಲರಿಗೂ ತಿಳಿಸಿದ್ದೀರಿ. ನಮ್ಮ ಭಾರತ ಸ್ವರ್ಗ ಆಗ್ಲಿಕ್ಕೆ ಬಹಳ ಹತ್ತಿರದಲ್ಲಿದೆ. ನಾವು ಈಗ ಆರ್ಥಿಕ, ನೈತಿಕ, ಸಾಮಾಜಿಕ, ಕೌಟುಂಬಿಕ, ಆಧ್ಯಾತ್ಮಿಕ ವಿಚಾರದಲ್ಲಿ ಸತ್ಯಂ ಶಿವಂ ಸುಂದರಮನ್ನ ಯಾವ ರೀತಿ ಪ್ರತ್ಯಕ್ಷತೆ ಮಾಡಬೇಕು ಅನ್ನೋದನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೀವು ಅಂದ್ರೆ ಎಷ್ಟು ದೊಡ್ಡ ಪ್ರಶ್ನೆ ಕೇಳಿದಿರಿ ಅಂದ್ರೆ, ಅದು ಅಂದ್ರೆ ನಾವು ಎಲ್ಲ ತರಬೇಕಾಗತ್ತೆ ಅಂತ. ರಾಮಾಯಣ, ಮಹಾಭಾರತ, ಎಲ್ಲ ವೇದಗಳು, ನಮ್ಗೆ ಏನು ಗ್ರಂಥಗಳಿದೆ, ಎಲ್ಲ ಆಚಾರ್ಯರ ಬಾಣಿಗಳು, ಎಲ್ಲವನ್ನೂ ತಂದು ನಿಮ್ಮನ್ನು ಇಡಬೇಕಾಗತ್ತೆ ಅಂತ ಪ್ರಶ್ನೆ ಕೇಳಿದಿರಿ ಅಂತ. ಜೀವನದ ಎಲ್ಲ ಆಯಾಮಗಳಲ್ಲಿ ಸತ್ಯಂ ಶಿವಂ ಸುಂದರಂ ಹೇಗೆ ತರೋದು ಅಂತ. ಅದೇ ಧರ್ಮದ ಸೌಂದರ್ಯ ಅಂತ, ಅದೇ ಧರ್ಮದ ತಿರುಳು. ಧರ್ಮ ಅಂದ್ರೆ ಏನು ಅಂದ್ರೆ, ನೀವು ಯಾವ ತರಹ ಜೀವನ ಮಾಡಿದ್ರೆ ನಿಮ್ ಜೀವನ ಸತ್ಯಂ ಶಿವಂ ಸುಂದರಂ ಆಗುತ್ತೆ. ಸತ್ಯಂ ಶಿವಂ ಸುಂದರಂ ಅಂದ್ರೆ ಸುಂದರಂ ಅಂದ್ರೆ ಚೆನ್ನಾಗಿದೆ ಅಂತ, ಸೊಬಗಾಗಿದೆ ಅಂತ. ಶಿವಂ ಅಂದ್ರೆ ಸೊಬಗು ಮಾತ್ರ ಅಲ್ಲ, ಅದು ಮಂಗಲಕರ ಕೂಡ ಹೌದದು ಅಂತ. ಎಲ್ಲ ಸೊಬಗು ಮಂಗಲಕರ ಅಲ್ಲ, ಎಷ್ಟೋ ಮಾದಕ ಆಗಿರುತ್ತೆ, ಮಂಗಲಕರ ಅಲ್ಲ. ಸೊಬಗು ಹೌದು, ಅದ್ರ ಮಾದಕ, ಮಂಗಲಕರ ಅಲ್ಲ ಅಂತ. ಸತ್ಯಂ ಅಂದ್ರೆ 3 ಕಾಲ ಉಳಿಯುತ್ತೆ ಅದು ಅಂತ, ಅಂತದ್ದು ಅಂತ. 100 ಕಾಲ ಉಳಿಯುವಂತ ಹಿತಕರವಾದ ಸೊಬಗು, ಉಳಿತಾದ ಸೊಬಗು, ಮಂಗಲಕರವಾದ ಸೊಬಗು, ಹಾಗೆ ಬದುಕೋದಕ್ಕೆ ಧರ್ಮ ಅಂತ ಹೆಸರಮ್ಮ. ನಿಮ್ಗೆ ಒಂದು ಉತ್ತರ ಕೊಡಬೇಕಾದ್ರೆ ಒಂದು 10 ವರ್ಷ ನಾವು ನೀವು ಕೂತ್ಕೋಬೇಕು, ಜೀವನಡಿ ಸಾಧನೆ ಮಾಡಬೇಕು, ಅಥವಾ ಒಂದು ಪದದ ಉತ್ತರ ಕೊಡಬೇಕು, ಧರ್ಮ ಅಂತ. ಪೂಜ್ಯ ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಬಾಳೇಶ್ ಅಂತ. ಪಾಶ್ಚಿಮಾತ್ಯ ದೇಶದ ಸಂಸ್ಕೃತಿಗೆ ಮನಸೋತು ನಮ್ಮ ಯುವಜನಾಂಗ ಧರ್ಮ ಪರಿವರ್ತನೆಗೆ ಮುಂದಾಗ್ತಾ ಇದ್ದಾರೆ. ಇದನ್ನು ಹೇಗೆ ತಡೆಗಟ್ಟಬಹುದು ನಾವು ಅಂತ? ಬಟ್ ಅವ್ರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಇತ್ತೀಚಿನ ಹೇಳಿಕೆ ಗುರುಗಳೇ, ಹಿಂದೂ ಅಥವಾ ಸನಾತನ ಧರ್ಮದಲ್ಲಿ ತಾರತಮ್ಯ ಇತ್ತು ಅನ್ನೋ ಕಾರಣಕ್ಕೆ ಮತಾಂತರಗಳಾಗ್ತಾ ಇರೋದು, ನಮ್ಮಲ್ಲೆಲ್ಲ ಸರಿ ಇದ್ರೆ ಬೇರೆ ಧರ್ಮಕ್ಕೆ ಯಾಕೆ ಹೋಗ್ತಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳಿದ ಪ್ರಶ್ನೆ ಇದು. ತಾರತಮ್ಯ ಎಲ್ಲಿಲ್ಲ ಅಂತ, ಯಾವುದ್ರಲ್ಲಿಲ್ಲ ಅಂತ. ಅಂತದ್ದು ಯಾವ್ದಾದ್ರು ಒಂದು ಮತವನ್ನು ತೋರಿಸ್ಕೊಡೋದು ಸಾಧ್ಯ ಈ ಪ್ರಪಂಚದಲ್ಲಿ ಅಂತ. ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಎಲ್ಲಿ ಯಾವ್ದನ್ನು ಬೇಕಾದ್ರೂ ತೋರಿಸ್ತೀನಿ ನೀವು, ಆ ತರಹ ಯಾವುದೂ ಇಲ್ಲ. ಇಲ್ಲಿ ಏನಂದ್ರೆ, ನಮ್ಮಲ್ಲಿ ತಾರತಮ್ಯ ಇತ್ತು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆ ಒಪ್ಕೊಳ್ಳೋಕ್ಕಾಗಲ್ಲ ಅಂದ್ರೆ, ಈ ಧರ್ಮಕ್ಕೆ ಒಂದು ಸಾಕಾರ ಮೂರ್ತಿಯಾಗಿ ರಾಮನನ್ನು ಹೇಳ್ತಾರೆ. ರಾಮನನ್ನೇ ನೋಡಿದ್ರೆ, ರಾಮ ಒಂದ್ ಕಡೆ ವಸಿಷ್ಠನನ್ನು ಒಪ್ಕೋತಾನೆ, ಇನ್ನೊಂದ್ ಕಡೆಗೆ ಗುಹನನ್ನು ಒಪ್ಕೋತಾನೆ. ಜನಕ ಅವನು ಕ್ಷತ್ರಿಯ, ಗುಹ ಅಂದ್ರೆ ಪಂಚಮ ಅಂತ ಕರೀತಾರೆ, ಅಂದ್ರೆ ಈ ಚಾತುರ್ವರ್ಣಕ್ಕಿಂತ ಆ ಕಡೆ ಹೋಗುತ್ತೆ ಅದು ಅಂತ. ನಿಷಾದ್ ಜಾತಿಗೆ ಸೇರ್ತಾನೆ ಅವನನ್ನು ಒಪ್ಕೊಂಡು ಉಲ್ಲೇಖನ ಇದೆ ಅಲ್ಲಿ ರಾಮಾಯಣದಲ್ಲಿ ಅಂತ, ನೇರವಾಗಿ ಅಂತ. ಪರಿಶಸ್ವಜ ಅಂತ ಒಪ್ಕೊಂಡ ಅಂತ ಆ ಉಲ್ಲೇಖನ ಇದೆ ಅಂತ. ಒಬ್ಬ ಕಪಿ ಹನುಮಂತನನ್ನು ಒಪ್ಕೋತಾನೆ, ಒಬ್ಬ ರಾಕ್ಷಸ ವಿಭೀಷಣನ ಒಪ್ಕೋತಾನೆ, ಒಂದು ಪಕ್ಷಿ ಜಟಾಯನ ಒಪ್ಕೋತಾನೆ. ನೀವು ರಾಮನ ಪರಿವಾರ ನೋಡಿದ್ರೆ, ರಾಮನ ಪರಿವಾರದಲ್ಲಿ ಅಲ್ಲಿ ವಿಪ್ರಶ್ರೇಷ್ಠರು ಇದ್ದಾರೆ, ಒಳ್ಳೆ ಕ್ಷತ್ರಿಯರು ಇದ್ದಾರೆ, ವೈಶ್ಯರು ಇದ್ದಾರೆ, ಅಥವಾ ತುಂಬಾ ನಿಮ್ಮನ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ನಾವೇನು ಕರಿತೀವಿ ಇವತ್ತು, ಆ ಥರ ಅವತ್ತಿನ ಕಾಲದಲ್ಲಿ ಕಾಣಿಸೋಲ್ಲ ನಮಗೆ. ಅವ್ರವ್ರ ಗೌರವ ಎಲ್ರಿಗೂ ಇತ್ತು ಅಂತ ಗೊತ್ತಾಗತ್ತೆ ನಮಗೆ ಅದ್ರಲ್ಲಿ ನೋಡಿದಾಗ. ಯಾಕಂದ್ರೆ ಗುಹನನ್ನ ಆತ್ಮ ಸಮಸಖ ಅಂತ ಕರೆದಿದ್ದಾರೆ. ರಾಮ ಹೇಳೋದೇನೆಂದ್ರೆ, ಅವನು ನನ್ನ ಸಖ, ನನ್ನ ಸ್ನೇಹಿತ, ಅವನು ನನ್ನ ಆತ್ಮಕ್ಕೆ ಸಮಾನ ಅಂತ. ನೀವು ಇನ್ನೇನು ಸಾಮ್ಯ, ಅದಕ್ಕಿಂತ ಸಾಮ್ಯ ಕೊಡೋದು ಹೇಗೆ ಸಾಧ್ಯ ಅಂತ. ಒಬ್ಬ ಚಕ್ರವರ್ತಿ, ಇಡೀ ಪ್ರಪಂಚದ ಚಕ್ರವರ್ತಿ ಅವತ್ತಿನ ಕಾಲಕ್ಕೆ, ಒಬ್ಬ ನಿಷಾದ ಜಾತಿಯವನನ್ನ ಆತ್ಮ ಸಮ ಅಂತ ಕರೆದಿದ್ದಾನಲ್ಲ, ಅವತ್ತಿನ ಕಾಲದ ಕತೆ ನಾವು ಹೇಳ್ತಾ ಇರುವಂತದ್ದು. ಒಂದು ಪಕ್ಷಿ, ಒಂದು ರಾಕ್ಷಸ, ಒಂದು ಕಪಿ, ಇದೇನು ತಾರತಮ್ಯ, ಹೇಗೆ ತಾರತಮ್ಯ ಅಂತ ನೀವು ಹೇಳ್ತೀರಿ ಇದನ್ನ ಅಂತ. ಆ ಥರ ಇರಲಿಲ್ಲ ಅಂತ, ಖಂಡಿತ ಆ ಥರ ಇರಲಿಲ್ಲ ಅಂತ. ಹಾಗಾಗಿ ಅವರವರ ಆಚರಣೆಗಳು, ಈಗ ಒಂದೇನಂದ್ರೆ ಆಚರಣೆಯಲ್ಲಿ ವೈವಿಧ್ಯ ಇದೆ, ಅದನ್ನ ಒಪ್ಕೋಬೇಕು ನಾವು. ಈಗ ನಮ್ಮಲ್ಲಿ ಇಷ್ಟಾರು ಜನಾಂಗಗಳಿದೆ, ಇಷ್ಟಾರು ಕುಲಗಳಿದ್ದಾವೆ, ಪರಂಪರೆಗಳಿದ್ದಾವೆ, ಅವ್ರವ್ರ ಆಚರಣೆಗಳಿದೆ. ಅದನ್ನ ಬಿಡಬೇಕು ಅಂತಿಲ್ಲ. ಅವ್ರವ್ರ ಆಚರಣೆ ಅವ್ರವ್ರು ಮಾಡ್ಕೊಳ್ಳೋದು ತುಂಬಾ ಸರಿ ಅಂತ ಹೇಳಬೇಕಾಗಿಲ್ಲ ಬೇರೆಯವ್ರ ಮೇಲೆ. ಅದನ್ನ ಅವ್ರವ್ರ ಆಚರಣೆ ಮಾಡ್ಕೋಬೇಕು. ಆದ್ರೆ ಎಲ್ಲರನ್ನೂ ಪ್ರೀತಿಸಬಹುದು,
ಎಲ್ಲರೂ ಎಲ್ಲರನ್ನು ಗೌರವಿಸಬಹುದು, ಎಲ್ಲರೂ ಎಲ್ಲರ ಬಗ್ಗೆ ಕಾಳಜಿ ವಹಿಸಬಹುದು, ಎಲ್ಲರೂ ಎಲ್ಲರನ್ನು ರಕ್ಷಣೆ ಮಾಡಬಹುದು. ಇದು ರಾಮನ ಕಾಲದ ವಾತಾವರಣ ಅಂತ. ಹಾಗಾಗಿ ತಾರತಮ್ಯ ಇದೆ ಅನ್ನೋದನ್ನ ನೀವು ರಾಮಾಯಣದ ಸರಿಯಾಗಿ ನೋಡಿದ್ರೆ ತಾರತಮ್ಯ ಇದೆ ಅಂತ ನಿಮಗೆ ಅನ್ಸೋದೇ ಇಲ್ಲ ಅಂತ. ಮತ್ತೆ ಆ ತರಹ ತಾರತಮ್ಯ ಇವತ್ತೇನು ತಾರತಮ್ಯ ಅಂತ ನಾವು ಬೇಜಾರು ಮಾಡ್ಕೋತೀವಿ, ಅದು ಬೇರೆ ಕಡೆ ತುಂಬಾ ಜಾಸ್ತಿ ಇದೆ ಅಂತ. ಗುರುಗಳೇ, ಈಗ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ, ಇವತ್ತಿನ ದಿವಸ ನೋಡಿ ಹೀಗೆ ಅಂತಲ್ಲ, ಫಸ್ಟ್ ಹಿಂದೂ ಧರ್ಮವನ್ನ ಹೀಯಾಳಿಸಬೇಕು, ಕಂಡೆಮ್ ಮಾಡಬೇಕು. ಹಿಂದೂಗಳನ್ನ ಇದನ್ನ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನ ಅವಹೇಳನ ಮಾಡಬೇಕು ಅನ್ನೋದು ಒಂದು ದಿನನಿತ್ಯ ಬಂದ್ಬಿಟ್ಟಿದೆ. ಬ್ರಾಹ್ಮಣರಿಂದ ದೇಶ ಹಾಳಾಯ್ತು, ಬ್ರಾಹ್ಮಣರಿಂದ ಹಂಗಾಯ್ತು. ಈಗ ಹೊಸದೊಂದು ಬಂದಿದೆ ಕಾನೂನಿನಲ್ಲಿ. ಈಗ ಯಾರು ನಿಂದನೆ ಮಾಡಿದ್ದೆ ಆದ್ರೆ ತರಬೇಕು, ಅದರ ಬಗ್ಗೆ ಒಂದು ಶಿಕ್ಷೆ ಆಗಬೇಕು ಅಂತ ಇದೆ. ಆದ್ರೆ ಯಾರು ಅದನ್ನ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಅದು ಎಲ್ಲಾ ಕಡೆಯಿಂದನೂ ಇದರಿಂದಲೇ ಬರ್ತಾ ಇದೆ. ಅದು ಒಂದು ವ್ಯಾಲಿಡ್ ಪಾಯಿಂಟ್ ತಗೊಂಡು ಗುರುಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆ ಅಂತ ಚರ್ಚೆ ಬಂದಾಗೆಲ್ಲ ಬ್ರಾಹ್ಮಣರನ್ನ ಅಥವಾ ಬ್ರಾಹ್ಮಣತ್ವವನ್ನ ದೂಷಿಸೋದು ಒಂದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಮ್ಮಲ್ಲಿ ಜಾತಿ ಪದ್ಧತಿಗೆ ಹಾಗೆ ಜಾತಿ ಹೆಸರಲ್ಲಿ ಶೋಷಣೆಗೆ ಬ್ರಾಹ್ಮಣರೇ ಕಾರಣ ಅನ್ನೋದು ಒಂದಿದೆ. ಇದ್ರ ಬಗ್ಗೆ ತಮ್ಮ ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಇದು. ಅಂದ್ರೆ ಉತ್ತರಗಳು ತುಂಬಾ ಚೆನ್ನಾಗಿ ಉತ್ತರ ಇರುವಂತ ಪ್ರಶ್ನೆ ಇದು. ಅದು ಇವತ್ತಿನ ಸಮಯದಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗೋ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಪ್ರತಿ ಪ್ರಶ್ನೆ ಇದೆ. ಈಗ ಬ್ರಾಹ್ಮಣ ಬೇರೆ ಸಮಾಜಗಳನ್ನು ತುಳಿದ, ಬ್ರಾಹ್ಮಣ ಎಲ್ಲ ಸಮಾಜಗಳನ್ನು ಮುಷ್ಟಿಲಿಟ್ಕೊಂಡ, ತಾನೆಲ್ಲ ಒಳ್ಳೇದನ್ನೆಲ್ಲ ತಾನು ಇಟ್ಕೊಂಡು ಬೇರೆಯವ್ರನ್ನ ತುಳಿದ ಅಂತ ಮಾತಾನೆ ನಡೀತಾ ಇರೋಂಥದ್ದು ಅಂತ. ಈಗ ನೋಡಿ, ಇದು ಪೂರ್ತಿ ಬ್ರಾಹ್ಮಣರೇ ಮಾಡಿದ್ದು ಅಂತ ಆದ್ರೆ ಈ ವ್ಯವಸ್ಥೆ ಇದೆಯಲ್ಲ, ಈ ಚಾತುರ್ವರ್ಣ ವ್ಯವಸ್ಥೆನೋ ಅಥವಾ ಏನೋ ಸಮಾಜದ ವ್ಯವಸ್ಥೆ ಇದೆಯಲ್ಲ, ಇದೆಲ್ಲ ಬ್ರಾಹ್ಮಣರೇ ಮಾಡಿದ್ದು ಹೌದು ಅಂತ ಆದ್ರೆ ಒಂದ್ಸರಿ ಗಮನಿಸಬೇಕು, ಬ್ರಾಹ್ಮಣ ತಾನೇ ಇಟ್ಕೊಂಡಿದ್ದಾನೆ ಅಂತ. ರಾಜ್ಯಾಧಿಕಾರ ಕ್ಷತ್ರಿಯರಿಗೆ ಹೋಯ್ತು, ಸಂಪತ್ತು ವೈಶ್ಯರಿಗೆ ಹೋಯ್ತು, ವ್ಯಾಪಾರ ಸಂಪತ್ತು ವೈಶ್ಯರಿಗೆ ಹೋಯ್ತು. ಇನ್ನು ಸ್ವಾತಂತ್ರ್ಯ 4ನೇ ವರ್ಣಕ್ಕೆ ಹೋಯ್ತು, ಅವ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಮತ್ತೆ ಎಲ್ಲ ಹೆಚ್ಚಿನ ಇವತ್ತು ಜಾಬ್ ಅಂತ ಏನು ಕರಿತೀವಿ, ಇವತ್ತು ಉದ್ಯೋಗ ಅಂತ ಕರಿತೀವಿ, 95 ಭಾಗದ ಉದ್ಯೋಗ ಅಲ್ಲಿಗೆ ಸಲ್ಲತ್ತೆ, ಆ ವರ್ಗಕ್ಕೆ ಸಲ್ಲತ್ತೆ. ಅವತ್ತಿನ ಕಾಲ ಲೆಕ್ಕಾಚಾರ ಹಾಕಿದ್ರೆ ಅದೆಲ್ಲ ಅವ್ರಿಗೆ ಹೋಯ್ತು. ಇವರಿಗೆ ಏನು ಉಳಿತು ಅಂದ್ರೆ ನದಿ ತೀರ, ಆಶ್ರಮ, ತಣ್ಣೀರು ಸ್ನಾನ, ಗೆಡ್ಡೆ ಗೆಣಸು ತಿನ್ನೋದು, ಇದೇ ತಾನೇ ಉಳಿದಿರೋದು ಬ್ರಾಹ್ಮಣನಿಗೆ ಅಂತ. ಒಂದು ಆ ತರ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಿರೋದು ನಾವು. ಎಲ್ಲ ಸಮಾಜಗಳ ಬಗ್ಗೆ ನಮಗೆ ಪ್ರೀತಿ ಇದೆ, ಎಲ್ಲ ಸಮಾಜಗಳ ಭಕ್ತರು ಇದ್ದಾರೆ, ನಮಗೆ ಎಲ್ಲ ಸಮಾಜಗಳ ಬಗ್ಗೆ ಪ್ರೀತಿ ಇದೆ. ಈ ವಿಷಯ ಬಂದಾಗ ಹೇಳುವಂಥದ್ದು. ಈಗ ಬ್ರಾಹ್ಮಣ ಯಾಕೆ ರಾಮನನ್ನು ಪೂಜೆ ಮಾಡಬೇಕು ಅಂತ ಹೇಳಿದ? ರಾಮ ಕ್ಷತ್ರಿಯ ಅಲ್ವಾ, ಕೃಷ್ಣ ಕ್ಷತ್ರಿಯ ಅಲ್ವಾ, ಗೋಪಾಳ ಅಲ್ವಾ ಕೃಷ್ಣ ಹಾಕಿ ತಗೊಂಡ್ರೆ, ಇವನ್ನೆಲ್ಲ ಪೂಜೆ ಮಾಡಬೇಕು ಅಂತ ಬ್ರಾಹ್ಮಣ ಯಾಕೆ ಹೇಳ್ದ? ಆ ಥರ ಇಲ್ಲ ಅಂತ. ಬ್ರಾಹ್ಮಣನಿಗೆ ಏನಿದೆ, ಬ್ರಾಹ್ಮಣನ ಜೀವನಕ್ಕೆ ಏನು ಇಟ್ಕೊಂಡಿದ್ದಾನೆ, ಉಳಿದವ್ರಿಗೆ ಏನು ಕೊಟ್ಟಿದ್ದಾನೆ, ಅವನು ಕೊಟ್ಟಿದ್ದಾನೆ ಅಲ್ಲ ಅದೇನೆಷ್ಟಕ್ಕೂ. ಹಾಗೆ ತಗೊಂಡ್ರೆ ಒಂದ್ ವೇಳೆ ಇವ್ರಿಗೇನಿದೆ ಅವ್ರಿಗೇನಿದೆ, ಈ ನಿಯಮಗಳು ಆ ನಿಯಮಗಳನ್ನ ಅದಲು ಬದಲು ಮಾಡಿದ್ರೆ ಒಪ್ಕೊಳ್ಳೋಕೆ ಆಗತ್ತಾ? ಅದನ್ನ ಆ ಜೀವನ ತಗೊಂಡು ಬದುಕೋಕ್ಕಾಗತ್ತಾ ಅನ್ನೋದನ್ನು ಗಮನಿಸಿದ್ರೆ ಸಾಕು ಅಂತ. ಇಡೀ ಸವಾಲಿದು ಅಂತ ನೀವು ಗಮನಿಸಿ ನೋಡಿ, ಇದನ್ನ ಸ್ಮೃತಿಗಳನ್ನು ತೆಗೆದು ನೋಡಿ, ಅವ್ರ ಜೀವನ ಏನು ಇವ್ರ ಜೀವನ ಏನು ಅಂತ. ಅಷ್ಟು ಕ್ಲಿಷ್ಟ ಜೀವನ ಅದು, ಅಷ್ಟು ಯಾವುದೇ ಭೋಗ ವೈಭವ ಇಲ್ಲದೆ ಇರತಕ್ಕಂಥ ಜೀವನ ಅದು. ಮತ್ತೆ ಅಧಿಕಾರ ಸೂತ್ರ ಇಲ್ಲ, ಸೈನ್ಯ ಇಲ್ಲ, ಸಂಪತ್ತಿಲ್ಲ, ಸ್ವಾತಂತ್ರ್ಯ ಇಲ್ಲ. ಏನಿದೆ ಅಲ್ಲಿ, ಏನಿದೆ ಅಂತ ಸುಮ್ಮನೆ ಆ ಥರ ಹೇಳಬಾರ್ದು ಅಂತ.